ತುಮಕೂರು ನಗರದ ಮದರ್ಶಾ ಶಾದಿ ಮಹಲ್ನಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ತುಮಕೂರು ನಗರ ವಿಧಾನಸಭಾ ಕ್ಷೇತ್ರದ ಬ್ಲಾಕ್ 1 ಮತ್ತು ಬ್ಲಾಕ್ 2ರ BLA 2ಗಳಿಗೆ SIR ಕುರಿತು ಜಾಗೃತಿ ಕಾರ್ಯಾಗಾರ ನಡೆಯಿತು. ಕೊಟ್ಟಿರಲಿಲ್ಲಲ್ವಾ? ಸೊ ಆದರೆ ಈ SIR ಪ್ರಕ್ರಿಯೆಯಲ್ಲಿ ಹೊಸದಾಗಿ ಒಂದು ಅರ್ಜಿ ಕೊಡ್ತಾರೆ. ಆ ಅರ್ಜಿನ ನೀವು ತುಂಬಿ ಕೊಡದಿದ್ರೆ ಪ್ರತಿಯೊಬ್ಬರು ನೀವು 16 ಸರಿ ವೋಟ್ ಹಾಕಿದ್ರು, ನೀವು 50 ವರ್ಷದ ವೋಟ್ ಹಾಕಿದ್ರು, ಈ ಸರಿ ಏನಾದರೂ ನೀವು ಒಂದು ಅರ್ಜಿ ತುಂಬಿ ಮತ್ತೆ BLO ಕಡೆ ಕೊಡಲಿಲ್ಲ ಅಂದರೆ ನಿಮ್ಮ ವೋಟ್ನ ತೆಗಿತಾರೆ. ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಜಿಲ್ಲಾ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ಇಕ್ಬಾಲ್ ಅಹಮದ್, ಜೂನ್ 30ರಿಂದ BLOಗಳು ಮನೆ ಮನೆಗೆ ತೆರಳಿ ಮತದಾರರ ನೋಂದಣಿ ಪ್ರಕ್ರಿಯೆ ನಡೆಸಲಿದ್ದು, ಈ ವೇಳೆ ಪಕ್ಷದ BLA 2ಗಳು ಯಾವುದೇ ಅರ್ಹ ಮತದಾರರ ಹೆಸರುಗಳನ್ನ ಮತದಾರರ ಪಟ್ಟಿಯಿಂದ ಕೈ ಬಿಡದಂತೆ ಎಚ್ಚರಿಕೆ ವಹಿಸಬೇಕು. ಇದುವರೆಗೆ ಸುಮಾರು 13 ರಾಜ್ಯ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ SIR ಪ್ರಕ್ರಿಯೆ ಮೂಲಕ ಸುಮಾರು 6.50 ಕೋಟಿ ಮತದಾರರನ್ನ ಕೈ ಬಿಟ್ಟು ಗೆಲ್ಲುವುದೇ ಕಷ್ಟ ಅನ್ನುವಂತಹ ಪರಿಸ್ಥಿತಿ ಇದ್ದ ಬಿಹಾರ, ಪಶ್ಚಿಮ ಬಂಗಾಳಗಳಲ್ಲಿ ಗೆಲುವು ಸಾಧಿಸಿದೆ. ಅವರ ಮುಂದಿನ ಟಾರ್ಗೆಟ್ ದಕ್ಷಿಣ ಭಾರತ ಹೆಬ್ಬಾಗಿಲು ಕರ್ನಾಟಕವಾಗಿದೆ. ಮತದಾರರ ಪಟ್ಟಿಯಿಂದ ಅರ್ಹ ಮತದಾರರ ಹೆಸರುಗಳನ್ನ ಕೈ ಬಿಡುವ ಪ್ರಯತ್ನ ನಡೆಯುತ್ತಿದೆ ಎಂದು ಆರೋಪಿಸಿದ ಅವರು, ಇದರ ವಿರುದ್ಧ ಜನರು ಜಾಗೃತರಾಗಬೇಕು ಎಂದು ಕರೆ ನೀಡಿದರು. ಅವರೆಲ್ಲ ಕೂಡ ಮಾತಾಡ್ತಾರೆ. ದಯವಿಟ್ಟು ತಾವೆಲ್ಲರೂ ಕೂಡ ಇಲ್ಲಿಂದ ಕದಲದೆ ಎಲ್ಲರನ್ನು ಆಲಿಸಿ, ನಾವು ಕೂಡ ನಮ್ಮ ಮೇಲೆ ಜವಾಬ್ದಾರಿ ಇದೆ. SIR ನಾವು ಸರಿಯಾಗಿ ನಾವು ನಿಭಾಯಿಸಬೇಕು. ಮತ್ತೆ ನಮ್ಮ ಏರಿಯಾಗಳಲ್ಲಿ, ಹೊಲಗಳಲ್ಲಿ, ದಲಿತ ಕೇರಿಗಳಲ್ಲಿ ಯಾರು ಕೂಡ ಮತದಾನದಿಂದ ವಂಚಿತರಾಗಬಾರದು ಅಂತ ಕಡೆ ನಾವೆಲ್ಲ ಹೋಗಿ ಏನು ಬಡವರಿದ್ದಾರೆ, ಕೆಲವರನ್ನ ಅನಕ್ಷರಿಸ್ತಾ ಇದ್ದಾರೆ, ಮಾಡಿ ಏನಿರ್ಬೇಕು. ಒಂದ್ಸಾರಿ ಅವರು ಮತದಾನದಿಂದ ವಂಚಿತರಾದ್ರೆ ಮುಂದೆ ಅವರಿಗೆ ಯಾವ ಸೌಲಭ್ಯಗಳು ಕೂಡ ಸಿಗೋದಿಲ್ಲ. ಮಾಹಿತಿಗಳ ಪ್ರಕಾರ ಅವರ ಬ್ಯಾಂಕ್ ಅಕೌಂಟಿನ ಫ್ರೀಸ್ ಮಾಡ್ತಾರೆ, ಅವರ ರೇಷನ್ ಕಾರ್ಡ್ನ ರದ್ದು ಮಾಡ್ತಾರೆ, ಯಾವ ಗ್ಯಾರಂಟಿಗೂ ಅವರು ಸಿಗಲ್ಲ. ಆಮೇಲೆ 2ನೇ ದರ್ಜೆಯ ನಾಗರಿಕರಾಗಿ ಅವರು ಇಲ್ಲಿ ಈ ದೇಶದಲ್ಲಿ ಉಳ್ಕೋಬೇಕಾಗ್ತದೆ. ಮತ್ತು ಅವ್ರನ್ನ ಪ್ರಶ್ನೆ ಮಾಡುವಂಥದ್ದು ಬರ್ತದೆ, ಯಾರಪ್ಪ ಅಂತ ಕೇಳುವಂಥ ಜನ ಬರ್ತದೆ. ಆದ್ರಿಂದ ಇದನ್ನ ತುಂಬಾ ಲಘುವಾಗಿ ಯಾರು ತಗೋಬಾರ್ದು, ತುಂಬಾ ಸೀರಿಯಸ್ ಆಗಿರ್ಬೇಕು. ಈ 2 ತಿಂಗಳ ಕಾಲ ಏನ್ SIR ಪ್ರಕ್ರಿಯೆ ಇದೆ, ಬರೇ ಅಕ್ಟೋಬರ್ 7 ಅದಾದ್ಮೇಲೆ ಬೇರೆ ಬೇರೆ ತರದ ಟ್ರಿಬ್ಯುನಲ್ಗಳು ನೋಟಿಸ್ ಕೊಡುವಂಥದ್ದು, ಅದಕ್ಕೆ ಉತ್ತರ ಕೊಡುವಂಥದ್ದು, ಚುನಾವಣಾಧಿಕಾರಿಗಳ ಮುಂದೆ ಹೋಗಿ ತಾವು ಅವರಿಗೆ ಮಾಹಿತಿ ಕೊಡುವಂಥದ್ದೆಲ್ಲ ಇರ್ತದೆ. ಅದರ ಬಗ್ಗೆ ತಾವೆಲ್ಲರೂ ಕೂಡ ತುಂಬಾ ಸೂಕ್ಷ್ಮವಾಗಿ ಇಲ್ಲಿ ಕುಳಿತು ಇದನ್ನ ಅರಿತುಕೊಂಡು ಏನು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನ ಮಾಡಿದ್ದಾರೆ, ತಾವೆಲ್ಲರೂ ಕೂಡ ಜಾಗೃತರಾಗಬೇಕು. ಮತ್ತೆ ಮುಂದೆ ಹೋಗಿ ನಾವು ಬಡ ಮಕ್ಕಳ, ಅನಕ್ಷರಸ್ಥರ, ಯಾರಿಗೆ ಗೊತ್ತಾಗಲ್ಲ, ಮಾಹಿತಿ ಇರಲ್ಲ, ಅವ್ರಿಗೆ ಯಾರು ಕೇಳೋದಿಲ್ಲ, ಅಂಥವ್ರಿಗೆ ನಾವು ಸಹಕರಿಸಬೇಕಾಗ್ತದೆ. ಆ ಕೆಲಸ ಮಾಡಕ್ಕೆ ನಾವು ಕಾಂಗ್ರೆಸ್ನ ಸಿಪಾಯಿಗಳಾಗಿ ನಾವು ಇಲ್ಲಿ ಬಂದಿದ್ದೇವೆ. ಇದು ಒಂದು ದೇಶದ ಸೇವೆ, ಜನರ ಸೇವೆ, ದೇಶದ ಸೇವೆ. ಆದ್ರಿಂದ ತಾವೆಲ್ಲರೂ ಕೂಡ ಗದಲದ ಇಲ್ಲಿ ಕುಂತು ಸನ್ಮಾನ್ಯ ಮೊಹಮ್ಮದ್ ಆದಮ್ ಅವರು ಇದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ. ನಾವು ಮಾಹಿತಿಯನ್ನು ಪಡ್ಕೋಬೇಕು. ಕಾರ್ಯಕ್ರಮದಲ್ಲಿ ಅಸ್ಲಾಂ ಪಾಷಾ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಹೇಶ್, ಫಯಾಜ್, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುಜಾತ, ಗುರುಪ್ರಸಾದ್, ಪಾಲಿಕೆ ಮಾಜಿ ಸದಸ್ಯರಾದ ಜಿಯಾವುಲ್ಲಾ, ಇನಾಯಕ್ ಹಾಗೂ ಬ್ಲಾಕ್ 1 ಮತ್ತು 2ರ BLAಗಳು ಉಪಸ್ಥಿತರಿದ್ದರು.